ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶಕೀಲಾ ಬಾನು ಮಾಬುಸಾಬ್ ಮುಜಾವರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ನಿಮಗೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಒಂದು ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗವಾದ ಕೇಸರಗಳು ಅಥವಾ ಪರಾಗರೇಣುಗಳು ಅದೇ ಜಾತಿಯ ಮತ್ತೊಂದು ಸಸ್ಯದ ಹೂವಿನ ಶಾಲಾಕಾಗ್ರವನ್ನು ತಲುಪುವ ಪ್ರಕ್ರಿಯೆಯನ್ನು ಪರಕೀಯ ಪರಾಗಸ್ಪರ್ಶ ಎನ್ನುವರು. ಪರಾಗರೇಣುಗಳು ಶಾಲಾಕಾಗ್ರವನ್ನು ತಲುಪಿದ ನಂತರ ಪರಾಗರೇಣುಗಳು ಪರಾಗನಳಿಕೆಗಳನ್ನು ಶಲಾಕಾನಳಿಕೆಯ ಮೂಲಕ ಅಂಡಾಶಯವನ್ನು ತಲುಪಿದ ನಂತರ ನಿಷೇಚನ ಕ್ರಿಯೆ ನಡೆಯುತ್ತದೆ. ಈ ರೀತಿಯ ಪರಾಗಸ್ಪರ್ಶ ಕ್ರಿಯೆಯು ಗಾಳಿ, ನೀರು, ಕೀಟಗಳು ಅಥವಾ ಪ್ರಾಣಿಗಳಂತಹ ಮಧ್ಯವರ್ತಿಯ ಸಹಾಯದಿಂದ ನಡೆಯುತ್ತವೆ. ಇದು ಸ್ವಕೀಯ ಪರಾಗಸ್ಪರ್ಶಕ್ಕಿಂತ ಭಿನ್ನವಾಗಿದ್ದು, ಎರಡು ವಿಭಿನ್ನ ಸಸ್ಯಗಳ ನಡುವೆ ನಡೆಯುವುದರಿಂದ ಹೊಸ ಗುಣಲಕ್ಷಣಗಳ ಸಂಯೋಜನೆಗೆ ಕಾರಣವಾಗುತ್ತದೆ. ಧನ್ಯವಾದಗಳು.